ಕೇಳಿದ್ದೀರಾ? ಧನ್ವಂತರಿ ಅಂತ ಹೆಸರು ಕೇಳಿದ್ದೀರಾ? ಅವರು ಈ ಒಂದು ಆಯುರ್ವೇದ ಅಥವಾ ಆರೋಗ್ಯದ ದೇವರು ಅಥವಾ ಗುರುಗಳಂತ ಭಾವಿಸ್ತೀವಿ ನಾವು. ಆಯ್ತಾ? ಇವತ್ತಿನ ಆಯುರ್ವೇದದ ಎಲ್ಲಾ ವೈದ್ಯಶಾಸ್ತ್ರಕ್ಕೆ ಧನ್ವಂತರಿಯನ್ನ ನೆನೆಸ್ಕೊಳ್ದೆ ಯಾರು ಏನೂ ಮಾಡೋದಿಲ್ಲ. ಬಹುಶಃ ನಾವು ಇವತ್ತು ತಗೊಳ್ತಾ ಇರುವಂತ ಇಂಗ್ಲಿಷ್ ಮೆಡಿಸಿನ್ ಏನಿದೆ ಅದು ಬೇಗನೆ ನಿಮ್ ಕಾಯಿಲೆನ ವಾಸಿ ಮಾಡುತ್ತೆ, ಆದ್ರೆ ಬೇಗನೆ ನಿಮ್ ಆಯುಷು ಕಡಿಮೆ ಆಗ್ಬಿಡುತ್ತೆ. ಆದ್ರೆ ಆಯುರ್ವೇದ ಹಂಗಲ್ಲ, ವಾಸಿ ಮಾಡೋದು ನಿಧಾನ ಆದ್ರೂ ನಿಮ್ಮ ಆಯುಷನ್ನ ಜಾಸ್ತಿ ಮಾಡಿಸುತ್ತೆ. ಸೊ ಅದು ಆಯುರ್ವೇದದಲ್ಲಿರುವಂತ ಒಂದು ಶಕ್ತಿ ಮತ್ತೆ ಮಹತ್ವ. ಅದು ತಿಳಿಸಿಕೊಟ್ಟಂತ ಮೊದಲ ದೇಶ ಇಡೀ ಪ್ರಪಂಚಕ್ಕೆ ಅದು ಭಾರತ. ಅದು ನಾವು ಹೆಮ್ಮೆ ಪಡ್ಬೇಕಾಗಿರುವಂತ ವಿಚಾರ. ಹಾಗಾಗಿ ಇವತ್ತು ಶ್ರೀಯುತರು ಡಾಕ್ಟರ್ ಹರೀಶ್ ಬಾಬು ಅವರು ನಮ್ಮ ಒಂದು ಶಾಲೆ ಮತ್ತೆ ಕಾಲೇಜಿನಲ್ಲಿ ಬಂದು ಈ ಒಂದು ಆಯುರ್ವೇದಕ್ಕೆ ಸಂಬಂಧಪಟ್ಟಂತ ಹಲವಾರು ವಿಚಾರಗಳನ್ನ ತಿಳಿಸಿದ್ದಾರೆ. ಖಂಡಿತ ಇಲ್ಲಿ ಇರೋದ್ರಲ್ಲಿ ಎಲ್ಲಾನು ಕೂಡ 90% ನಿಮ್ ಮನೆ ಹತ್ರ ನೀವು ದಿವಸ ನೋಡ್ತಾ ಇರೋದೆ, ಹೊಸದಾಗಿ ನೀವು ಹುಡ್ಕೊಂಡು ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಸೊ ಅದರೆಲ್ಲದರ ಮಹತ್ವನ ತಿಳ್ಕೊಳ್ಳಿ ಫಸ್ಟ್. ಜೊತೆಗೆ ಏನೇ ಕಾಯಿಲೆ ಇದ್ರೆ ಇಂಗ್ಲಿಷ್ ಮೆಡಿಸಿನ್ ತಗೊಂಡ್ರೆ ನಿಮ್ಮ ಇಮ್ಯುನಿಟಿ ಪವರ್ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ಆಯುರ್ವೇದ ಮೆಡಿಸಿನ್ ಹಂಗಲ್ಲ, ಅದು ಯಾವತ್ತೂ ಜಾಸ್ತಿ ಮಾಡಿಸುತ್ತೆ. ಸೊ ಅದನ್ನ ಬಳಸ್ಕೊಳ್ಬೇಕು ಅಂತ ಎಲ್ಲಾ ಮಕ್ಕಳಿಗೂ ಹೇಳ್ತಾ ಈ ಒಂದು ಕಾರ್ಯಕ್ರಮನ ನಡೆಸ್ಕೊಟ್ಟು ನಮ್ಮ ಶಾಲೆಯಲ್ಲಿ ಇವತ್ತು ನಮ್ಮೆಲ್ಲಾ ಮಕ್ಕಳಿಗೆ ಜೊತೆಗೆ ನಮಗೂ ಸಹ ಹಲವಾರು ವಿಚಾರಗಳನ್ನು ತಿಳಿಸ್ಕೊಟ್ಟಂತ ಶ್ರೀಯುತರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.